ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಗೃಹ ಇಲಾಖೆಯಿಂದ. ಜೈಲಿನಲ್ಲಿ ಕೈದಿಗಳಿಗೆ ಮೊಬೈಲ್ ಸಿಕ್ತಿರೋದು ದೃಢ ಆಗಿರುವ ಹಿನ್ನೆಲೆ ಈ ಪ್ರಕರಣವನ್ನ ಗಂಭೀರವಾಗಿ ಕೈಗೆತ್ತಿಕೊಳ್ಳಲಾಗಿದೆ. ಮೊದಲಿಗೆ ವಿಡಿಯೋ ಮಾಡಿದಂತ ಧರ್ಮನ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ನಲ್ಲ ಧರ್ಮ, ಆ ಧರ್ಮನನ್ನು ಕೂಡ ಕರೆದು ವಿಚಾರಣೆ ಮಾಡಿದ್ದಾರೆ. ಈ ಒಂದು ಪ್ರಕರಣ ಏನಿದೆ, ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ಗಳು ಕೈದಿಗಳಿಗೆ ಸಿಗ್ತಾ ಇದ್ದಾವೆ. ಕೈದಿಗಳು ಮೊಬೈಲ್ನಲ್ಲಿ ಮಾತನಾಡ್ತಿದ್ದಾರೆ, ರಾಜಾರೋಷವಾಗಿ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಎನ್ನುವಂತಹ ಪ್ರಕರಣ ದಾಖಲಾಗ್ತಾ ಇದ್ದಂತೆ ರೌಡಿ ಧರ್ಮನ ವಿಚಾರಣೆ ನಡೆಸಿದ್ದಾರೆ ಪರಪ್ಪನ ಅಗ್ರಹಾರದ ಪೊಲೀಸರು. ಜೈಲಲ್ಲಿ ಧರ್ಮನ ಮೊಬೈಲ್ನಿಂದ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ಗಳು ಹೋಗಿದ್ದಾವಂತೆ. ದರ್ಶನ್ ಕೂಡ ನನ್ನ ಮೊಬೈಲ್ ಬಳಸ್ತಾ ಇದ್ರು ಅಂತ ಧರ್ಮ ಕೊಟ್ಟಿರುವಂತ ಹೇಳಿಕೆ ದರ್ಶನ್ಗೆ ಮತ್ತಷ್ಟು ಕಂಟಕವಾಗ್ತಾ ಇದೆ. ಜೈಲಲ್ಲಿ ವಿಡಿಯೋ ಕಾಲ್ ಮಾಡಿದಂತಹ ಧರ್ಮನ ಹೇಳಿಕೆಯನ್ನ ಈಗಾಗಲೇ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಅವತ್ತಿನ ದಿನ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಹಾಗೂ ಧರ್ಮ ಸತ್ಯನ ಜೊತೆ ಮಾತನಾಡಿದ್ರು. ಆ ವಿಡಿಯೋ ಸ್ಟೇಟಸ್ನಲ್ಲಿ ಸತ್ಯ ಹಾಕೊಂಡಿದ್ದ. ಅದಾದ ಬಳಿಕ ಆ ವಿಡಿಯೋ ಮಾಧ್ಯಮಗಳಿಗೂ ಕೂಡ ಸಿಕ್ತು. ಅದರ ಸುದ್ದಿ ಆದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ ಈ ಪ್ರಕರಣವನ್ನ ಜೈಲಿನಲ್ಲಿ ಇರುವಂತಹ ಆರೋಪಿಗಳಿಗೆ ಅಥವಾ ವಿಚಾರಣಾಧೀನ ಕೈದಿಗಳಿಗೆ, ಸಜಾ ಆಗಿರುವಂತಹ ಕೈದಿಗಳ ಕೈಗೆ ಮೊಬೈಲ್ ಸಿಗ್ತಿರೋದಾದ್ರೂ ಹೇಗೆ, ಯಾರು ಮೊಬೈಲ್ ಕೊಡ್ತಾ ಇದ್ದಾರೆ, ಈ ಮೊಬೈಲ್ ಇರ್ಬೋದು, ವಿಡಿಯೋ ಕಾಲ್ ಮಾಡೋದಕ್ಕೆ ಇರ್ಬೋದು, ಅನುವನ್ನ ಮಾಡಿಕೊಡ್ತಿರೋದು ಯಾರು, ಅದೆಲ್ಲದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆ ಆಗ್ತಾ ಇದೆ. ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ಧರ್ಮ ಏನಿದ್ದಾನೆ ಆತನನ್ನ ವಿಚಾರಣೆ ಕೂಡ ಮಾಡಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಧರ್ಮ ಕೊಟ್ಟಿರುವಂತಹ ಹೇಳಿಕೆ ಏನಂದ್ರೆ, ವಿಡಿಯೋ ಕಾಲ್ ಮಾಡುವುದಕ್ಕೆ ಅಂತ ನನ್ನ ಫೋನನ್ನು ದರ್ಶನ್ ಆಗಾಗ ಬಳಸ್ತಿದ್ರು ಅಂತ. ಆದರೆ ದರ್ಶನ್ ಅವರು ಮೊನ್ನೆ ಈ ವಿಚಾರಣೆಯ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಾಗ ನಾನು ಸೌಜನ್ಯಕ್ಕೆ ಅಷ್ಟೇ ಧರ್ಮನ ಫೋನ್ನಿಂದ ಹಾಯ್ ಅಂತ ಮಾತನಾಡಿದ್ದು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರು. ಆದರೆ ಧರ್ಮ ಕೊಟ್ಟಿರುವಂಥ ಹೇಳಿಕೆ ಏನಪ್ಪಾ ಅಂದರೆ, ದರ್ಶನ್ ಅವರು ಕೂಡ ನನ್ನ ಫೋನನ್ನು ಬಳಸ್ತಾ ಇದ್ರು ಅಂತ. 80 ಬಾರಿ ಧರ್ಮನ ಫೋನ್ನಿಂದ ವಿಡಿಯೋ ಕಾಲ್ಗಳು ಹೋಗಿದ್ದಾವೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು, ಜೊತೆಗೆ ಧರ್ಮನ ಸ್ಟೇಟ್ಮೆಂಟನ್ನು ಇಟ್ಕೊಂಡು ದರ್ಶನ್ ವಿರುದ್ಧ ಮತ್ತಷ್ಟು ಈ ಸಾಕ್ಷಿ ಕೂಡ ಕಂಟಕವಾಗ್ತಾ ಇದೆ. ಅಂದರೆ ದರ್ಶನ್ ಹೇಳ್ತಾ ಇದ್ದಿದ್ದೇನು ಅಂದರೆ, ನಾನು ಸೌಜನ್ಯಕ್ಕೆ ಹಾಯ್ ಎಂದೆ ಅಷ್ಟೇ, ನಾನೇ ಮಾತನಾಡಿಲ್ಲ, ಮೊಬೈಲ್ ಬಳಸಿಲ್ಲ ಅಂತ. ಆದರೆ ಧರ್ಮ ಕೊಟ್ಟಿರುವಂಥ ಸ್ಟೇಟ್ಮೆಂಟು ದರ್ಶನ್ ಅವರು ಕೂಡ ಮೊಬೈಲ್ ಬಳಸ್ತಾ ಇದ್ರು ಅಂತ. ಹಾಗಾಗಿ ದರ್ಶನ್ ಅವರು ಈಗ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟು, ಧರ್ಮ ಕೊಟ್ಟಿರುವಂಥ ಸ್ಟೇಟ್ಮೆಂಟು ತದ್ವಿರುದ್ಧ ಆಗಿರೋದ್ರಿಂದ ಇಲ್ಲೂ ಕೂಡ ಧರ್ಮನಿಂದನೂ ದರ್ಶನ್ ಅವ್ರಿಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ. ಹೀಗಾಗಿ ಧರ್ಮನನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ 80ಕ್ಕೂ ಹೆಚ್ಚು ವಿಡಿಯೋ ಕಾಲ್ ಹೋಗಿದ್ದಾವೆ. ಜೊತೆಗೆ ಈತ ಮೊಬೈಲ್ ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲ ಕೂಡ ದೃಢಪಟ್ಟಿದೆ. ಹಾಗಾಗಿ ಗೃಹ ಇಲಾಖೆ ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದೆ.